ಗೈಸ್, ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಆಗ್ಲಿಲ್ಲ ಈ ಅಲ್ಲೇ ಐತೆ. ಏನು ಗೊತ್ತಾ, ನಾನು ತಮ್ಮ ಎಲ್ಲಿ ಹೋಗ್ತೇವೆ ಗೊತ್ತಾ, ಊರಿಂದ ಈಗ ಫೋನ್ ಬಂತು ಅಮ್ಮಂಗೆ ಹುಷಾರಿಲ್ಲ ಅಂತ. ಅದಕ್ಕೋಸ್ಕರ ಆಮೇಲೆ ಅಮ್ಮವರು ಹೇಳಿ ಮತ್ತು ಕೇಳಲ್ಲ, ಬನ್ನಿ ನಮ್ಮ ಜೊತೆ ಇರಿ ಅಂದರು ಕೇಳಲ್ಲ. ನಾವು ಈಗಲೇ ಬರೋದ ಅಂತಾರೆ. ನೆನ್ನೆಯಿಂದ ನೈಟು ಒಂದು ಫಂಕ್ಷನ್ ಇತ್ತಲ್ಲ, ನೆನ್ನೆ ವೀಡಿಯೋ ನೋಡಿರೋದು ಗೊತ್ತಾಗಿರುತ್ತೆ. ಮೊನ್ನೆ ಆ ಫಂಕ್ಷನ್ ಇತ್ತಲ್ಲ, ಆ ಫಂಕ್ಷನಲ್ಲಿ ಚೆನ್ನಾಗೇ ಇದ್ದರು. ಇದಕ್ಕೇನಾಗೆ ನೈಟು ಹುಷಾರು ತಪ್ಪಿಟ್ಟಿದ್ರಂತೆ. ಏನೋ ನಮ್ಮ ಅಮ್ಮಂಗೆ ಸ್ವಲ್ಪ ದಮ್ಮು ಮತ್ತು ಸೂಲ್ ಜಾಸ್ತಿ ಇದೆ, ಅದು ಜಾಸ್ತಿ ಆಗ್ಬಿಟ್ಟಿದಂತೆ. ಹಾಗಾಗಿ ಅಪ್ಪ ಫೋನ್ ಮಾಡಿ ನೈಟು ಹೇಳಿರಲಿಲ್ಲ, ಗಾಬರಿ ಮಾಡ್ಕೊತೀವಿ ಅಂದ್ಬಿಟ್ಟು. ಈಗ ಅಪ್ಪ ಫೋನ್ ಮಾಡಿ ಹೇಳಿದ ತಕ್ಷಣ ನಾನು ನನ್ನ ತಮ್ಮ ಹೋಗ್ತಾಯಿದ್ದೀವಿ. ನಾವು ಯಾವಾಗಲೂ ಊರಿಗೆ ಹೋದ್ರೂ ನಮ್ಮ ಅಮ್ಮಂಗೆ ಹಣ್ಣು ತಗೊಂಡು ಹೋಗಿದ್ರೆ ಹೋಯ್ಕಿಲ್ಲ. ನಮ್ಮ ಅಮ್ಮಂಗೆ ಕಿತ್ಲೆಹಣ್ಣು ಮತ್ತು ಅದು ದಾಳಿಂಬೆ ಮತ್ತು ಸೇಬು ಅಂದ್ರೆ ಇಷ್ಟ. ಅದಕ್ಕೆ ಎರಡನ್ನ ಪ್ಯಾಕ್ ಮಾಡಿವಿ. ಹಿಂಗೆ ಸದ್ಯಕ್ಕೆ ಹಿಂಗೆ ಯಾವ ಹಣ್ಣು ನಮ್ಮಮ್ಮ ಇಷ್ಟಪಡಲ್ಲ, ಇಷ್ಟ ಹಣ್ಣು ಇಷ್ಟಪಡುತ್ತೆ. ಗೈಸ್, ಫೈನಲಿ ಹಣ್ಣಿಗಿನೆಲ್ಲ ತಗೊಂಡಾಯ್ತು, ಹೊರಡ್ತಾ ಇದ್ದೀವಿ ಈಗ ಊರಿಗೆ. ನೀವು ಕೇಳ್ಬೋದು, ಒಬ್ರು ನಿಮ್ಮ ಹೆಂಡ್ತಿರ್ನು ಕೂಡ ಕರ್ಕೊಂಡು ಹೋಗ್ಬೋದಾಯ್ತಲ್ವ, ಯಾಕೆ ಇಬ್ಬರೇ ಹೋಯ್ತಾ ಇದ್ದೀರಾ ಅಂತ. ಸಿಂಚೋರು ಬರೋ ವ್ಯವಸ್ಥೆಯಲ್ಲಿ ಇಲ್ಲ ನೋಡಿ. ಹಿಂಗೆ ಮಧ್ಯದಲ್ಲಿ ಫೋನ್ ಬಂದ್ರೆ ನಾ ಏನು ಮಾಡ್ತೇವೆ ಮಾತಾಡ್ಸ್ಕೊಬರೋದು ಅಂತ ಕರ್ದಿದ್ಕೆ. ಅದಕ್ಕೆ ಹೋಯ್ತಾವಿ ದರ್ಗಾ. ಇನ್ನೇನೇನು ಒಂಚೂರು ಪುಟ್ಟಂಕೆರೆ. ನೀನು ಬಂದಿಯ ಜೊತೆಲ್ಲ ಆರದ ಬಂದಿಯಾ? ಹೋಗದ ಕೆರೆಗೆ ಬೀಳದ? ಆಯ್ತು. ನಿಮ್ಮೂರ್ ಕೆರೆ ತಾವ್ ಎಲ್ಲಿದೆ? ನಿಮ್ಮೂರ್ ಕೆರೆ ತಾವ್ ಎಲ್ಲಿದ್ಯಪ್ಪ? ಹಲೋ, ಫೋನ್ ಪೇ ಇದೆ. ಏನು ಗೊತ್ತಾ ಮಾತಾಡಿದ್ದು, ಈಗ ನಾನು ಬಾವ ನಿಮ್ಮ ಅತ್ತೆಗೆ ಉಸಿರಾಡುವಂತೆ ಅಂತ ಫೋನ್ ಮಾಡಿದ್ವಾ, ಅದಕ್ಕೆ ನಾನು ಬತ್ತಿ ಬಾಲ ಅಂತ ನಮ್ಮ ಬಾವ ಹೇಳ್ದ. ಹಾಗೆ ನಮ್ಮ ಬಾವನು ಕರ್ಕೊಂಡು ಹೋಯ್ತಾ ಇದ್ವಿ. ಹಾಗೆ ನೀವು ಹೇಳ್ಬೋದು, ಏನರಪ್ಪ ನಿಮ್ಮ ಹೆಂಡ್ತಿರ್ ಕರ್ಕೊಡ್ತಾನೆ ಯಾಕೆ ಹೋಗ್ತಾ ಇದ್ದೀರಿ ಅಂತ. ಏನಪ್ಪ ಅಂದರೆ ಮ್ಯಾಟ್ರು, ಈಗ 9 ತಿಂಗಳು ಕಳೆಗಂಟೆ ಇಂಚು ಹೋಗಂಗಿಲ್ಲ. ಮತ್ತು ಸಿಂಚು ಅವ್ರಿಗೆ ಪ್ರೆಗ್ನೆನ್ಸಿ ಅಲ್ವಾ, ಅವರು ಕೂಡ ಜಾಸ್ತಿ ಸುತ್ತಿಸಾಡೋಕ್ಕಾಗೋದಿಲ್ಲ. ಅದಕ್ಕೆ ಇಂಚು ಅವ್ರನ್ನ ಅಲ್ಲೇ ಬಿಟ್ಬಿಟ್ಟು ನಾವು ಮೇಡಮ್, ನಮ್ಮ ಸಾಹೇಬರು, ನಾನು ಮತ್ತು ನಮ್ಮ ಬಾವ ಈಗ ಬಂದು ಜಾಯ್ನ್ ಆಯ್ತಾರೆ. ಎಲ್ಲ ಹೋಗ್ತಾ ಇದ್ದೀವಿ. ಬನ್ನಿ ನಮ್ಮ ಅಮ್ಮನ ನೋಡೋಕೆ ಹೋಗೋಣ. ನಮ್ಮ ಅಮ್ಮಂಗೆ ಏನು ಸರಿತಿಲ್ವ, ಏನೂ ಗೊತ್ತಿಲ್ಲ. ಇದ್ದಕ್ಕಿದ್ದಂಗೆ ಅಪ್ಪ ಬಂದು ಫೋನ್ ಮಾಡಿ ಹೇಳ್ತು, ಬನ್ನಿ ಹೋಗೋಣ. ಈಗ ನಾವು ಹೇಳ್ತೀವಿ, ಬರ್ಕೋತೀವಿ, ಬನ್ನಿ ನಮ್ಮ ಜಾಗಕ್ಕೆ ಹೋಗೋದ ಅಂತ, ನಾವಿರೋ ಜಾಗಕ್ಕೆ ಬಂದ್ಬಿಡಿ ಅಂತ. ನಮ್ಮಮ್ಮ ಕೇಳ ಮಾತಾ ಈಗಲೇ ಬರವ ಅಂದ್ಕೊಂಡು ಇದು ಮಾಡ್ತಾರೆ. ನಾವು ಬಿಸ್ನೆಸ್ ಎಲ್ಲೆಲ್ಲ ಐತೆ ಅಲ್ಲೆಲ್ಲ ಸೆಟ್ಲ್ ಆಗಿವೆ. ಬಟ್ ನಮ್ಮ ಅಮ್ಮಂಗೆ ಹೇಳ್ತಾ ಇದ್ದೀನಿ, ಬನ್ನಿ ಅಮ್ಮ ಹೋಗೋಣ, ಅಲ್ಲೇ ಇರೋಣ ಅಂತ. ಕಾಂಪ್ರಮೈಸೇ ಇಲ್ಲ. ನಮ್ಮ ಬಾವ ರೆಡಿ, ಕರ್ಕೊಂಡು ಹೋಗೋಣ ಈಗ. ಅಲ್ಲಿ ಬಜ್ಜಿಯಲ್ಲಿ ಏನೋ ತಗೋತಾವ್ರೆ. ಬಾ, ಇದ್ರಲ್ಲ ಹೋದ. ಮೋಹನ ಅಂಗಡಿಯಿಂದನೇ ಡೈರೆಕ್ಟ್ ಹಂಗೆ ಬಂದ್ಬಿಡತ್ತಾಗಿ. ನಿಮ್ಮ ಪ್ರೀತಿಯ ಪ್ರಕಾಶ್ ಸರ್ ಅವರು ಬಂದಿದ್ದಾರೆ. ನಮ್ಮ ಫ್ಯಾಮಿಲಿಯ ಕಾಮಿಡಿ ಪ್ರಕಾಶ್ ಸರ್ ಅವರು ಬಂದಿದ್ದಾರೆ. ನಮ್ಮ ಮತ್ತೆ ನೋಡಕ್ ನಾನು ಬರ್ತೀನಿ ಗುರು ಅನ್ಕೊಂಡು ನನ್ನ ಮಕ್ಳು ಸೇರ್ಕೊಂಡು ಮತ್ತೆ ಎತ್ಬಿಟ್ಟವ್ರೆ. ಏನ್ ಮ್ಯಾಟ್ರ್ ಅಂತ ನಮ್ಗೆ ಇನ್ನೂ ಕರೆಕ್ಟಾಗಿ ಗೊತ್ತಿಲ್ಲ. ಹುಷಾರಿಲ್ವಂತೆ, ತುಂಬಾ ಸೀರಿಯಸ್ ಕೂಡ ಆಗಿದ್ರಂತ. ನೈಟು ನಮ್ಮ ಅಪ್ಪ ಫೋನ್ ಮಾಡಿರಂತ. ಈಗ ಅಪ್ಪನೂ ಫೋನ್ ಮಾಡಿರ್ಲಿಲ್ಲ, ಪಕ್ಕದ ಮನೆಯವ್ರು ಹೇಳಿದ್ದು. ಆಮೇಲೆ ಅಪ್ಪ ನಾವು ಫೋನ್ ಮಾಡಿದಾಗ ಹಿಂಗೆ ಮ್ಯಾಟ್ರ್ ಅಂತ ಹೇಳ್ತು. ಕೇಳ್ದಷ್ಟನೇ ಹೋಗ್ತಾ ಇವಿ. ನಮ್ಮ ಬಾವ ನಾನು ಬರ್ತೀನಿ ಅಂದ್ರು. ನಮ್ಮ ಬಾವನೇ ತಗೊಂಡು ಹೋಗ್ತಾ ಇದೀವಿ. ಬನ್ನಿ ಹೋಗೋಣ. ಏನ್ ಮ್ಯಾಟ್ರು, ನಮ್ಮ ಅಮ್ಮಗೆ ಏನಾಗಿತ್ತು ಅಲ್ಲೇ ಹೋಗಿ ತಿಳ್ಕೊಳ್ಳೋಣ. ಫುಲ್ ಸ್ಟಡಿ ಆಗ್ಬಿಡೋದ್ಯಾ. ಒಟ್ಲ ನಾನು ಫೋನ್ ಮಾಡಿದಾಗ ಪರವಾಗಿಲ್ಲ ಕಣಪ್ಪ ಅಂತ ಹೇಳ್ತು. ನನ್ನ ಮನ್ಸು ಸಮಾಧಾನ ಆಗ್ಲಿಲ್ಲ. ಹೋಗ್ತಾ ಇವಿ, ಬನ್ನಿ ಹೋಗೋಣ. ನಾವು ಮನೆಗೆ ಬಂದು ಪೇಷಂಟ್ನ, ನಮ್ಮ ಅಮ್ಮನ ಪೇಷಂಟ್ನ ನೋಡವ ಅಂತ ಇಲ್ಲಿ ಪೇಷಂಟೇ ಕಾಣ್ತಾ ಇಲ್ಲ ಅಪ್ಪ. ಏನು ಹುಷಾರ್ ತಪ್ಪಿಟ್ಟದೆ. ಓ, ಇಲ್ಲೇ ಬತ್ತಾ. ಅಯ್ಯೋ, ನನ್ಗೆ ಹಾಕಲ್ಲಪ್ಪ, ಸುಸ್ತು ಸಂಗಟ. ಮತ್ತೆ ನೋಡೋದೆಲ್ಲ ಬಿದ್ದೋಗಾರಂತ ನಾವು ಇದನ್ನೆಲ್ಲ ಮಳೆನೇ ಬಿದ್ದಿಲ್ಲ ಗುರು ಅವತ್ತಿಂದ ಒಂದಿನ. ಇಲ್ಲಿ ಜೋಳ ಹೆಂಗಾಗದೆ? ಆ ಜೋಳ ನೋಡಿ ಇನ್ನೂ ಆಶ್ಚರ್ಯ. ಅದು ನೀರ್ ಬಿದ್ದರ್ಕೆ. ಯಾರು ಹೇಳಿದ್ರು? ಆಸ್ಪತ್ರೆಗೆ ಹೋಗಿದೆ. ಯಾರ ಜೊತೆ ಹೋಗಿದೆ? ಯಾರು? ನೀನು? ನಾನು ಒಬ್ಳೆ ಹೋಗಿದ್ದು. ಐ ಅಪ್ಪ ಮತ್ತೆ ನೆನೆ ಕರ್ಕೋಗಿನಂತ. ನೆನ್ನೆ ಸಹ ಗದ್ಗೆ ಕರ್ಕೋಗಿ ಜ್ಞಾನಪನ ಡಾಕ್ಟ್ರು ಕೈಯ ಗಿಂಡಿ ಮಡ್ಗನೆ ಜ್ಞಾನ ಇಲ್ದಂಗೆ. ಅಷ್ಟ್ ಮಟ್ಟಿಗೆ ಸುಸ್ತಾಗಿ ಬಿದ್ದಿರೋದು. ಒಂದ್ ಈ ಕಡೆ ಇಟ್ಕೊಂಡಿನಿ ಅಂತಿದೆ. ಅತ್ತೆ ಹೊಂಟಾಗ ಫೂಲು ನೆನೆ ಮೇಕ ಹೇಳ್ತೀವಿ, ನಮ್ಮ ಮಾತು ಕೇಳಿಕ್ಕಿಲ್ಲ.
ಅದೆಲ್ಲ ಸರಿ ಈಗ ಹೆಂಗಿದೆ? ಸುಸ್ತಾಯ್ತದೆ ಸುಸ್ತು, ಸಂಕಟ. ಏನು ಮಾಡಿಲ್ಲ, ಸುಸ್ತಾಯ್ತದೆ. ಸೋಮಿ ಕೈಲಿ ರೊಟ್ಟಿ ಹಾಕಿಸ್ಕ ತಿಂದ್ಬಿಟ್ಟೋಗಿರೋದು. ಏನು ಅಪ್ಪನ ಬೀಳು ಇರುಮ ಆಯ್ತು ಬಿಟ್ಟಿಕ್ಕಿಲ್ಲ ಸರಿಯಾಗಿ ಮಾಡ್ಕೊಂಡ ಅಪ್ಪನೂ ಕಟ್ಕೊಂಡದೆ ಬಾಗ್ಲ ಡೋರ್ ಹೇಳ್ತಂತ ಅಪ್ಪನೊಂದು ಗೋಳು ಅಮ್ಮನೊಂದು ಗೋಳು ಏನ್ ಮಾಡೋದಪ್ಪ. ಅದಕ್ಕೆ ಹೇಳ್ತಾರದು. ಅಪ್ಪ ಏನಿಲ್ಲ, ನಿಮ್ಮ ಅಪ್ಪ ಚೆನ್ನಾಗಿರ್ತಾರೆ. ನಂದೇ ಹೇಳ್ತ್ರಿ ಅದೇನೋ ಇರಕ್ಕೆ ಬಾಳಲ್ಲ, ಸಾಯಕ್ಕೆ ಸಾವಲ್ಲ ಅನ್ನಂಗ ಆಗದೆ. ನೋಡತ್ತೆಗೆ ಒಬ್ರಿಗೊಂದು ಪೈಪೋಟಿ ಇಬ್ರೊಳಗವೆ. ನಾನೊಂದ್ ಮಾಡ್ತೀನಿ. ಅದೆಷ್ಟು ಕೊಟ್ಟೆ ಸವ? ಏನಾಯ್ತು ನೈಟು? ಕಿರಿಮೈ ಏನಾದ್ರು ಕಿರಿಮೈ ನೀನೇ ಆಗೋನು, ನನ್ ಮಗ ಆಗಲ್ಲ. ಆದ್ರೂ ಹಂಗ ನನ್ ಮಕ್ಕಳ ಬಗ್ಗೆ ಹೇಳಂಗೆ ಇಲ್ಲ. ಏನಂದ್ರೆ ನೈಟು ಹಾಲ್ ಕರಿಯಕ್ ಹೋದ್ನ, ಚೆನ್ನಾಗಿ ನೀರು ಬಿಡ್ದೆ. ಆಗ್ಲೇ ಒಂದೊಂಚೂರು ಗೊರ ಅಂತಿತ್ತು. ಅದರಿಂದ 3 ಮಾತ್ರೆ ಕುಡ್ದಿದೆ. 3 ಮಾತ್ರೆ ಕುಡಿದ್ರು ಅವೇಡ ಆನಿಲ್ಲ. ಆಗೇನ್ ಮಾಡ್ದೆ, ಹಾಲ್ ಕರ್ಕಲೆ ನೀನು ಬೆಳ್ಳ ಹಾಕಿಲ್ಲ ಅಂದ್ರು. ಕೈಯ ನೋಡ್ತಾ ಇದ್ದೀನಿ, ನಮ್ಮ ಕಣ್ಣಿಗೆ ಕಾಣಿಕಿಲ್ವಾ ಏನೋ ಒಂದ್ಗಳಿಗೆ ಹಂಗೆ ಕ್ಯಾಣ ಹೊಡ್ಕತೀನಿ. ಅಯ್ಯ ಎಲ್ಲ ಟೈಮಲ್ಲೂ ಹಂಗೆ ಕ್ಯಾಣ ಹೊಡಿಯೋಕ್ಕಾಗದ ಅಂದ್ಬಿಟ್ಟು ಯಾರು ಕರಿಯಸ ಕರಿತಾರೋ, ನಾನು ಈಗ ಹೊಸ ಕರಿಯೋದ ಅಂತ 2 ಹಿಂಡ್ದೆ ಅಷ್ಟೇ. ತಕೋ ಹೊಡಿಯೋಕ್ಕಾಯ್ತು. ಮರೆ ನಿಂದ ಅಮ್ಮ ಅಂತೀನಿ, ನನ್ಗೆ ನೀನು ಕರ್ಕೊಂಡಿಲ್ಲ ಅಂದ್ರೆ ನನ್ನ ಮಕ್ಕಳು ಕರ್ಸು ಅಂತ ಅಂದೆ. ಅಷ್ಟೊತ್ತಿಗೆ ಇನ್ನು ಜಾಸ್ತಿನೇ ಆಗೋಯ್ತು. ನಾನು ಹೇಳಿನಿ, ಮರೆ ಸುಮಾರಾಗಿದ್ದಾಗಲೇ ಕರ್ಕೊ ಹೋಗ್ಬಿಡಿ. ಏನೋ ಇನ್ನೂ ಫಸ್ಟಿಂದ ಹೇಳು. ಇದಾಗ ಯಾವ ಊರಾರ ಮಾಡ್ಬೇಕಂತ ನನ್ನ ಮಕ್ಕಳು ನನ್ನ ಉದ್ದ ಇರೋ ಹಾಲನೇ ತಂದಾಕ್ತಾರೆ. ನಾನು ಇಲ್ಲಿ ಮಡಿಗಳು ನೀನ್ ಇಲ್ಲಿ ಇಟ್ಕೊಂಡಿದ್ದೀನಿ, ಅಲ್ಲೇ ಇಟ್ಕೊಂಡಿರೋಳು. ಇವತ್ತು ಆಗೋಗ್ವೆ ಅಲ್ಲ, ಅದೇ ಯಾವ ಊನರು ಆರ್ಡರ್ ಕೊಡ್ಬೇಕಾಗಿತ್ತು. ಆ ಮಟ್ಟು ಸೀರಿಯಸ್ ಆಗಂಟ ಒಬ್ಬರಾರು ಫೋನ್ ಮಾಡಿದ್ರೆ ನಮ್ಗೆ ನೀವು. ನನಗೆ ಹೇಳ್ದೆ, ಈ ಕಡೆ ಫೋನ್ ಮಾಡಿ ಮರೆ, ಮೋಹನಂಗೆ ಫೋನ್ ಮಾಡಿ ಮರೆ, ನಂಗೆ ಆಯ್ತಾ ಇಲ್ಲ ತಡಿಯಕ್ಕಾಯ್ತಾ ಶಿವ ಹೆಸರೇನು ಹೇಳಿಲ್ಲ. ಮೋಹನ ಫೋನ್ ಮಾಡ ನಂಗೆ ಮಾರ. ಅಂದ್ರೆ ನೀನ್ ಸೀರಿಯಸ್ ಆದಾಗ ಏನಾಗ್ಬಿಟ್ಟ ಗೊತ್ತಾ, ಎಲ್ಲ ಬೈ ಬಿದ್ಬಿಟ್ಟವ್ರೆ. ನಮ್ಗೆ ಹೇಳ್ಬಿಟ್ರೆ ಎದ್ರಕೊಬಿಡ್ತಾರೆ ಅಂದ್ಬಿಟ್ಟು ಯಾರು ಫೋನ್ ಮಾಡಿಲ್ಲ. ನಾನು ಮೋಹನ ಹೇಳ್ದಷ್ಟು ನನಗೆ ಒಂಥರ ಇದಾಗೋಯ್ತು. ಸುಮ್ಮನೆ ಹೇಳೋದೆಲ್ಲ ಕರ್ಕೋದಪ್ಪ. ಈ ಹುಷಾರಿಲ್ಲ ಅಂದಿಟ್ಲೆ ಅವನು ಅದೆಲ್ಲ ಹೋಗಿದ್ದ. ಅವನೇ ಬಂದು ಸುನಂಜಮ್ಮ ಜಯವ ಎಲ್ಲ ಬಂದು ಕರ್ಕೋದ್ರು. ಆತಾರೆ ಸೋಮೆ ಹೆಂಗೋ ನಮ್ಮ ಅಕ್ಕಪಕ್ಕ ನಮ್ಮ ಮಾವದಿರು ಎಲ್ಲ ಇರೋದಕ್ಕೆ ಚೆನ್ನಾಗಿ ನೋಡ್ಕತ್ತಾರೆ ನಮ್ಮ ಅಮ್ಮನ ನಮ್ಮ ಅಪ್ಪನೇ. ಕರ್ಕೋದ್ರು. ಸುಮ್ಮನೆ ಹೇಳ್ಬಾರ್ದು ಪಾಪ ಅವ್ರ ಮೇಲೆ. ನಾವು ಎಲ್ಲ ಬಂದು ಕರ್ಕೊಂಡು ಹೋದ್ರು. ನಾವು ಬರೋ, ನಾವು ಕರ್ಕೋಗೋ, ನಾವೇ ಬಿಡ್ತಿದ್ವಾ. ನಾವು ಕರ್ಕೋಗೋ, ನಾವು ಅಲ್ಲಿ ವಿಷಯನೂ ಗೊತ್ತಿಲ್ವಲ್ಲ. 4 ಜನ ಒಟ್ಟಿಗೆ ಹೋಗಿದ್ದು. ಗೈಸ್, ಅಪ್ಪ ಹಾಲು ಕರೀತಾವ್ರೆ. ಬನ್ನಿ ಅವ್ರು ಹಾಲು ಕರೀಲಿ. ನಾವೆಲ್ಲ ಮುದ್ದೆಲ್ಲ ಕರಿತಿದ್ದೋ. ಈಗ ನಾನು ಕರಿತೀನಿ ಕೊಡಪ್ಪ ಅಂದೆ. ಮೋಹನ ಕರಿಯಕ್ ಹೋದ, ಹಸು ಒದ್ಬಿಡ್ತು. ಹಾಲು ಕರ್ದ ಮೋಹನ 2 ಲೀಟ್ರ್ ಡಮರ್ ಅನ್ನಿಸ್ತಾ. ಏನ್ ಮಾಡ್ದ 2 ಲೀಟ್ರ ಕಿತ್ತು ಗುಡ್ಡೆ ಹಾಕ್ತೀನಿ ಅಂತ. ಹಾಲೆಲ್ಲ ಚೆಲ್ಲೈತು, ತೋರಿಸ್ತೀನಿ ಬನ್ನಿ. ಅಲ್ಲಿ ನೋಡಿ ಫುಲ್ ಹಾಲ್ ಗೋವಿಂದ. ಕರ್ದಾಕ್ಬಿಡ್ತೀರಿ. ಅಲ್ಲೊಬ್ರು ಅಂತಾರ ಹಾಲ್ ಕರ್ದಾಕ್ಬಿಡ್ತೀನಿ ಬಂದ. ಏನ್ ಮಾಡ್ದಪ್ಪ ಮೋಹನ? ನೆನ್ನೆ ಮೊನ್ನೆ ದಿನ ನಾನೇ 2 ದಿನ ಈಗ ಹಾಲ್ ಕರೀತು. ನೆನ್ನೆ ಮನೆ ನಾನೇ ಕರ್ದಿದ್ದು. ನೀವು 3 ಜನ ರೌಡಿಗಳಂಗೆ ಚೂತು ಅನ್ಕ ಬಂದ್ರೆ ಮದಿದ್ದು ಸರಾಗಿ ಅದೇನಿಲ್ಲ. ಮತ್ತೆ ಹಾಲೆ ಕಡೆ ಚೆಲ್ಲೈತಲ್ಲ, ಇತ್ತಾಗ ದಾಟ್ಕ ಬತ್ತಷ್ಟೇ. 5 ಲೀಟರ್ ಹಾಲು ಕರ್ದ. ಸುಮಾರು ಪರವಾಗಿಲ್ಲ, ಒಳ್ಳೆ ಮನ್ಸು. ಒಳ್ಳೆ ಮನ್ಸು. 2 ಲೀಟರ್ ಹಾಲ್ ಕಲ್ದ. ಇವತ್ತು ನಾಗರ ಪಂಚಮಿ ಅಲ್ವಾ, ಉತ್ತು ಕೂಡಕ್ಕೆ ನೆಲಕ್ಕೆ ಬಿಟ್ಟವನು. ನಾಗರ ಪಂಚಮಿಗೆ ಇವ್ರು ಹೇಳ್ತಲ್ಲ, ಗಾಮಲ್ಡು ಉತ್ತುಗೆ ಕಾಲ ಹಾಲು ಬಿಡೋದು ಅಂದ್ರೆ ನೆಂಟ್ರು ಕೊಡತ್ತೆ. ನಾನು ಇಲ್ಲಿ ನೆಂಟ್ರುಗಳು ಕೊಡತ್ತೆ. ಯಾರಪ್ಪ ನೆಂಟ್ರು? ನೀವಿಬ್ರಾಳು ನೆಂಟ್ರೆಯಾ, ನೀವಿಬ್ರಾಳು. ಅದ್ರಲ್ಲಂತೂ ಈ ನನ್ನ ಮಗ ಅಂತ ನೆಂಟ್ರೆ ಇವನು ಫಸ್ಟ್ ಕೊಡತ್ತೆ. ಆಮೇಲೆ ಫಸ್ಟ್ ನಮ್ದೇನು ಗೊತ್ತಾ, ಅತಿಥಿ ಸತ್ಕಾರ ಕೊಡತ್ತೆ. ಇಸ್ಕಲ್ಲ ನಾನ್ ಕುಡಿಯಲ್ಲಕ್ಕಂತ ಕೊಡು. ಹಾಲು ಟೀ ಕಪ್ಪಲ್ಲಿ ಕುಡಿತೀನಿ. ಅದೇ ಹಾಲು ನಮ್ಮಂತ ಬಡವ್ರ ಮನೇಲಿ ಹಾಲು ಕುಡ್ದಾನ. ಬಡವ್ರ ಮನೇಲಿ ಗಡರಾಗಿರ್ ಕುಡಿಯೋನು ಬಿಡಪ್ಪ, ಬಡವ್ರ ಮನೇಲಿ ಕುಡಿಬೇಡ. ನಾನು ಎಲ್ಲಿ ಕುಡಿತೀನಿ ಸುಮ್ಮನಿರಮ್ಮ. ಏನಿಲ್ಲ, ಕುಡಿಕೋದು ಕುಡಿಕ. ಗೈಸ್, ಏನ್ ಗೊತ್ತಾ, ನಾನು ಟೀ ಕಾಫಿ ಹಾಲು ಮೊಸರು ಏನು ಕುಡಿಯಲ್ಲ. ಉಚ್ಚೆ ಕುಡಿತಾನ ಮದ್ರ. ಎಣ್ಣೆ ಕುಡಿತಾನೆ. ಟೀ ಕುಡಿಕಿಲ್ಲ. ನೀನ್ ಕುಡಿಯಮ್ಮ, ನೀನ್ ಚೆನ್ನಾಗಿರೋ ಕುಡಿಯಮ್ಮ. ನೀನ್ ಕುಡಿಯಮ್ಮ, ನೀನ್ ಚೆನ್ನಾಗಿರ್ಬೇಕು ನಾವು. ನೀನು ನಾನು ಎಲ್ಲಿ ಕುಡಿತೀನಿ. ಅಲ್ಲಿಂದ ಡೈರೆಕ್ಟ್ ಮನೆಗೆ ಬಂದೆ, ಅನ್ಬಿಟ್ಟು ಬಂದೆ. ಅಲ್ಲಿ ಲೇಟಾಗಿ ಹೋಗಿತ್ತು. ಈಗ ಡೈರೆಕ್ಟ್ ಅಂಗಡಿಗೆ ಹೋಗ್ಬೇಕು.
ಮನೆಗೆ ಈಗ ನನ್ನ ಮನೆಗೆ ಬಂದಷ್ಟು ನಮ್ಮ ಅಮ್ಮ ಸಾಯಂಕಾಲದ ಊಟಕ್ಕೆ ನುಗ್ಗೆ ಸೊಪ್ಪನ್ನ ಮುಡಿಸ್ತಾವ್ರೆ. ಅತ್ತೆ ಹೆಂಗವ್ರೆ, ಹುಷಾರಾಗಿದ್ದಾರೆ ಇವಾಗ? ಅತ್ತೆ ಚೆನ್ನಾಗವ್ರೆ, ಏನು ಪ್ರಾಬ್ಲಮ್ ಇಲ್ಲ ಸದ್ಯಕ್ಕೆ. ಅರ್ಜೆಂಟಿಗೆ ನೈಟು ದಮ್ ಬಂದ್ಬಿಟ್ಟು ಫುಲ್ ಸೀರಿಯಸ್. ಹೆಂಗಾಗ್ಬಿಟ್ಟದ ಅಂದ್ರೆ ಈ ವರಲಕ್ಷ್ಮಿ ಹಬ್ಬಕ್ಕೆ ಪೂಜೆ ಮಾಡಕ್ಕೆ ನಮ್ಮ ಅಮ್ಮಂಗೆ ದಮ್ ಐತಲ್ಲ ಗೈಸ್. ಈಗ ಹೋಗಿದ್ದಾಗೆಲ್ಲ ಸೀರೆ ತಂದಿರೋದು ಎಲ್ಲ ತೋರಿಸು ಮಾಡಕ್ಕೆ. ನೆನ್ನೆ ಎಲ್ಲ ನೋಡ್ಕೊ ಬಂದಿದ್ದೆ ನಾವು ಎಲ್ಲ ವರಲಕ್ಷ್ಮಿ ಪೂಜೆ ಹಬ್ಬಕ್ಕೆ. ಅಂದ್ರೆ ನಮ್ಮ ಫ್ಯಾಮಿಲಿ ನಮ್ಮ ಅಮ್ಮ ಒಬ್ಬರೇ ಸ್ವಲ್ಪ ವರಲಕ್ಷ್ಮಿ ಗದ್ದೆ ವಿಗ್ರಹ ಎಲ್ಲ ಕುಣಿಸಿ ನೀಟಾಗಿ ಜೋರಾಗಿ ಮಾಡ್ತಾರೆ ಸುಮಾರಕ್ಕೆ. ಏನಾಗೈತೆ ಮನೆ ಎಲ್ಲ ದುಂಬು ಹೊಡಿಬೇಕು ಅಂದ್ಬಿಟ್ಟು ನಮ್ಮಮ್ಮ ಏನು ಮಾಡ್ಬಿಟ್ಟೈತೆ, ದುಮ್ಮು ಧೂಳೆಲ್ಲ ಹೊಡ್ಬಿಟ್ಟೈತೆ. ದಮ್ಮು ನಮ್ಮಮ್ಮಂಗೆ ಆಗೋದಿಲ್ಲ, ನಮ್ಮಮ್ಮ ಹೊಡಿತಿರ್ಲಿಲ್ಲ ಯಾವಾಗ್ಲೂ. ನಾನಿದ್ರೆ ನಾನು, ಮೋಹನ, ಇಲ್ಲಾಂದ್ರೆ ಅಪ್ಪ ಅಮ್ಮ, ನಮ್ಮಪ್ಪ, ಹಿಂಗೆ ನಮ್ಮಮ್ಮ ಇದ್ರೆ ನಮ್ಮಮ್ಮ ಆ ಥರ ಮೇಂಟೈನ್ ಮಾಡ್ಕೊಳ್ಳೋರು. ದಮ್ಗೆ ಮೇಲೆ ಧೂಳುಗಳೆಲ್ಲ ಹೊಡಿತಿರ್ಲಿಲ್ಲ. ಧೂಳು ಹೊಡೆದ್ರೆ ದಮ್ ಬಂದ್ಬಿಡುತ್ತೆ. ನೆನ್ನೆ ಏನಾಗ್ಬಿಟ್ಟೈತೆ ಅಂದರೆ ಎಲ್ಲ ಬರ್ತಾರೆ, ನಂಟರುಗಳೆಲ್ಲ ಬರ್ತಾರೆ, ಇನ್ನು ವರಲಕ್ಷ್ಮಿ ಹಬ್ಬ ಬೇರೆ ಹತ್ರ ಐತೆ ಅಂದ್ಬಿಟ್ಟು ನಮ್ಮಮ್ಮ ಏನು ಮಾಡೈತೆ, ಧೂಳುಗಳೆಲ್ಲ ಹೊಡೆದ್ಬಿಟ್ಟೈತೆ. ಧೂಳು ಅಪ್ಪ ಹೊಡೆದಿತ್ತಂತೆ, ಅದನ್ನ ಬಂದು ಗುಡಿಸಿರೋದು ಅಷ್ಟೇ. ಅಷ್ಟಕ್ಕೇನೆ ಸುಲ್ ಜಾಸ್ತಿ ಆಗ್ಬಿಟ್ಟೈತೆ. ಫಂಕ್ಷನಲ್ಲೆಲ್ಲ ಚೆನ್ನಾಗೇ ಇತ್ತು. ನೈಟು ಒಂದು 8 ಗಂಟೆ ಮೇಲೆ ಫುಲ್ಲು ದಮ್ಮು ಸುಲ್ ಜಾಸ್ತಿ ಆಗ್ಬಿಟ್ಟು ಫುಲ್ಲು ಸೀರಿಯಸ್ ಥರ ಆಗ್ಬಿಟ್ಟೈತೆ. ಮಾತಾಡೋಕ್ಕೂ ಆಗಿಲ್ಲ, ಏನೂ ಇಲ್ಲ, ಜ್ಞಾನ ಭಯ ಎಲ್ಲ ತಪ್ಪಿಬಿಟ್ಟೈತೆ. ನಮ್ಗೆ ಫೋನ್ ಮಾಡಿಬಿಟ್ರೆ ಗಾಬರಿ ಮಾಡ್ಕೊಬಿಡ್ತಾರೆ ಅಂದ್ಬಿಟ್ಟು ನಮ್ಗೆ ಯಾರು ಫೋನು ಮಾಡಿಲ್ಲ. ಅಲ್ಲಿ ನಮ್ಮ ಮಾವದಿರವರೆಲ್ಲ, ಮಹೇಶನವರೆಲ್ಲ ಅವರು ಸಡನ್ಲಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋರೆ. ನಮ್ಗೆ ಗೊತ್ತಾಗಿದ್ದು ಇವತ್ತು ಬೆಳಿಗ್ಗೆ ಒಂದು ಮಧ್ಯಾಹ್ನದ ಮೇಲೆ ಒಂದು 10 ಗಂಟೆ ಮೇಲೆ ಗೊತ್ತಾಯ್ತು. ಆಗ ನಮ್ಮ ಮೋಹನ್ ಮನೆಗೆ ಹೋಗಿ ಮೋಹನ್ ಕರ್ಕೊಂಡು ಹೋಗಿ ನೋಡ್ಕೊಂಡು ಬಂದೆ. ಸಮಾಧಾನ, ಸ್ವಲ್ಪ ನಿಧಾನಕ್ಕೆ ಮಾತಾಡು, ಆಮೇಲೆ ನೀನ್ ದಮ್ ತಗೋಬಿಟ್ಟಿ. ಆ ಥರ ಆಗಿತ್ತು. ನಿಧಾನಕ್ಕೆ ಹೇಳು, ಸಮಾಧಾನ, ಇಮೋಷನಲ್ ಹೋಗ್ಬಿಟ್ಟೆ. ಆಮೇಲೆ ಅಲ್ಲಿ ಇನ್ನೂ ಸುಮಾರು ವಿಡಿಯೋಗಳನ್ನ ಮಾಡಿದೆ ಅಮ್ಮನ ಜೊತೆ ಮಾತಾಡ್ಸದ. ಸುಮಾರು ಮಾಡೀನಿ ಅನ್ಕೊಂಡು ಏನಾಗ್ಬಿಟ್ಟದಂದ್ರೆ ವಿಡಿಯೋನೇ ಕ್ಲಿಕ್ ಮಾಡಿಲ್ಲ. ನಮ್ಮ ಅಮ್ಮ ಒಂದಪ್ಪ ಮಾಡಿತ್ತು ಆ್ಯನಿವರ್ಸರಿಲಿ ಒಂದಪ್ಪ ಮಾಡಿತ್ತು, ವಿಡಿಯೋ ಮಾಡೀನಿ ಅಂದ್ಬಿಟ್ಟು ವಿಡಿಯೋನೇ ಮಾಡಿರಲಿಲ್ಲ. ಹಂಗೆ ನಾನು ಕೂಡ ಒಂದೆರಡು ಸುಮಾರು ಕ್ಲಿಪ್ಗಳು ಒಗ್ಯಾಸ್ಕೊಂಡವೆ. ಇಲ್ಲಿ ಬಂದು ಕಂಟಿನ್ಯೂ ಮಾಡಿದೆ. ಇನ್ನು ಡೈರೆಕ್ಟ್ ಬಂದು ಇಲ್ಲಿ ವಿಡಿಯೋ ಮಾಡ್ರೆ ಯಾಕೆ ಬರೋ ಮಧ್ಯದಲ್ಲಿ ವಿಡಿಯೋನೇ ಮಾಡಿಲ್ಲ ಅಂದ್ರೆ ಮಧ್ಯದಲ್ಲಿ ಮೊಬೈಲ್ ಚಾರ್ಜ್ ಇರಲಿಲ್ಲ. ಈಗ ಅಮ್ಮ ಚೆನ್ನಾಗವ್ರೆ, ಒಟ್ಲಲ್ಲಿ ಮನಸ್ಸು ತಡಿಲಿಲ್ಲ ಓದೋ. ಇಲ್ಲಿ ನಮ್ಮ ಶ್ವೇತಮ್ಮನ ಕಥೆಯ ಬಿಸಿ ಸುಸ್ತು ಸಂಕಟ. ಸುಸ್ತು ಸಂಕಟನೂ ಅಲ್ಲ, ಕೆಲಸ ಎಲ್ಲಿಂದ ಸ್ಟಾರ್ಟ್ ಮಾಡೋಣ ಎಲ್ಲಿಂದ ಮಾಡೋಣ ಅಂತ ಟೆನ್ಷನ್. ಬೆಳಿಗ್ಗೆ ಒಂದುಗಳಿಗೂ ಫ್ರೀ ಇಲ್ಲ, ಅದೇ ಯತ್ನೆ ಮಾಡ್ತಾವನಿ. ಅವೆರಡು ಬೇರೆ ಟೆನ್ಷನ್ ಕೊಟ್ಟು ಉಂಟೋಗವೆ ಮಕ್ಕಳುಗಳು. ಅದಕ್ಕೆ ಕೆಲಸ ಮಾಡಕ್ಕೆ ಮನ್ಸಿಲ್ಲ. ಈಗ ಅಡ್ಗೆ ಮಾಡ್ತಾವನಿ, ಈಗೆಲ್ಲ ಸೊಪ್ಪಿನ ಸಾರು ಘಮ ಘಮ ಅಂತ ಇದೆ. ಯಾವ ಕಡೆಯಿಂದ ಚಿತ್ರಾನ್ನ ಹಂಗೆ ಇದೆ. ನಾನು ಇಲ್ದೋಗಿದ್ದಕ್ಕೆ ನಾನು ಮಾಡೋ ಊಟ ಎಲ್ಲ ಹಂಗೆ ಉಳ್ಕೊಂಡದೆ. ಹಂಗೆ ಊಟ ಎಲ್ಲ ಹಂಗೆ ನೀನೇ ಖಾಲಿ ಮಾಡ್ಬೇಕು. ನಾನು ನನಗೆ ಉಪ್ಸಾರು ಅದೇ ಸಾಕು ನನಗೆ ಯಾಕೆ ಚಿತ್ರಾನ್ನ ಏನು ಬೇಡ ಈಗ ನನಗೆ, ಅಲ್ವಾ? ನಮ್ಮ ಮನೇಲಿ ಇಲ್ಲಿ ವರಲಕ್ಷ್ಮಿ ಪೂಜೆನ ಇಲ್ಲಿರುವಂತಹ ಇವರತನ ಲಕ್ಷ್ಮಿ, ಇಲ್ಲಿರುವಂಥ ಲಕ್ಷ್ಮಿ ಅವ್ರಿಗೆ ಇಲ್ಲೇ ಪೂಜೆ ಮಾಡ್ತೀವಿ. ಈ ಮನೇಲಂತೂ ಜೋರಾಗೇನು ಮಾಡಲ್ಲ. ಮಾಡ್ಬೇಕಂದ್ರೆ ಗೀತಾ ಮನೆ ಅವಾಗ ಮಾಡ್ಬೇಕು, ಅಲ್ಲಿ ತನಕ ಏನು ಮಾಡೋದಿಲ್ಲ, ಸಿಂಪಲ್ ಆಗಿ ಮಾಮೂಲಿ ಮಾಡೋದು. ಸದ್ಯಕ್ಕೆ ಗೀತಾ ಮನೆ ಸ್ವಲ್ಪ ಏನು ಸುಮಾರು ಚೆನ್ನಾಗಿ ವರ್ಷ ಚೆನ್ನಾಗೇ ಮಾಡ್ತದೆ. ಈ ವರ್ಷನೂ ಹೆಂಗ್ ಮಾಡ್ತಂತ ಗೊತ್ತಿಲ್ಲ. ಸ್ಟಡಿ ಆಗೋಯ್ತದೆ. ಅಲ್ಲ ಕೇಳಿ, ನೆನ್ನೆ ಅಷ್ಟು ಮಟ್ಟಿಗೆ ಹುಷಾ ತಪ್ಪಿ ಹಾಸ್ಪಿಟ್ಲ್ಗೆ ಹೋಗಿ ಅಡ್ಮಿಟ್ ಮಾಡಿ ಎಲ್ಲ ಆಗದೆ. ನಾವು ಹೋಗಿ ನೋಡೋಷ್ಟೊತ್ತಿಗೆ ಫುಲ್ ಸ್ಟಡಿ. ನೀವೇ ನೋಡ್ದಲ್ಲ ಹೆಂಗೆ ನಗಾಡ್ಕೊಂಡು ಹೆಂಗೆ ಆಟ ಆಡ್ಕೊಂಡು ಚೆನ್ನಾಗಿ ಮಾತಾಡ್ತಾ ಇದ್ರು. ನಾವ್ಗೆ ಭಯ ಆಗ್ಬಿಟ್ಟು ಹೋಗಿ ನೋಡಿದ್ರೆ ಹಂಗಾಗಿತ್ತು ಪರಿಸ್ಥಿತಿ. ನಮ್ಮಮ್ಮ ಒಟ್ಲಲ್ಲಿ ಬೇಗ ಹುಷಾರಾಗ್ಬಿಡ್ತಾರೆ, ಸಡನ್ಲಿ ಹುಷಾರ್ ತರ್ತಾರೆ. ಆ ಥರ ಏನ್ ಮಾಡೋದಿಲ್ಲ. ನಾವು ಅವ್ರ ಬಾಳು ನಾವು ಬಳಕಿಲ್ಲ. ಇನ್ನೂ ಹೋಯ್ತಾ ನಮ್ಗೆ ಹೆಂಗಾಗಿತ್ತದೋ. ಅವ್ರಾಗ ನಮ್ಮ ಅಮ್ಮಂಗೆ ನಮ್ಮಮ್ಮ 40 ಅಮ್ಮಂಗೆ 40 ವರ್ಷ ಆಗಿದ. ಅಷ್ಟು ವಯಸ್ಸು ಅಲ್ಲ, ನಾನೊಂದು 45 ಅನ್ಕೊಂಡಿದ್ದೆ. ಅಮ್ಮನ ವಯಸ್ಸಲ್ಲಿ ಕೇಳಿಲ್ಲ. ಈಗ ನಿನ್ಗೆ ಕೇಳ್ಬಾರ್ದಲ್ಲ ವಯಸ್ಸ? 20. ನಮ್ಮ ಅಮ್ಮಂಗೆ ಈ ಅಮ್ಮಂಗೆ 40 ಆಗಿರ್ಬೇಕು, ಆ ಅಮ್ಮಂಗೆ ಒಂದು 60 ಆಗಿರ್ಬೇಕು. ಎಷ್ಟು 32? 30 ಈಗ 30. ನಿಮ್ 30, ಹಂಗ ನಮ್ಮ ಅಮ್ಮಂಗೆ ಒಂದು 45 ಆಗಿರುತ್ತೆ. ಮದ್ವೆ ಆದ್ಮೇಲೆ ಅಮ್ಮ ಮದುವೆ ಆದ್ಮೇಲೆ ಅಷ್ಟು ವಯಸ್ಸಾದ್ಮೇಲೆ ಅವ್ರು ಭಾಳ ನಾವಂತೂ ಬಾಳಕೈಕಿಲ್ಲ. ಅಷ್ಟಾರು ಅವ್ರು ಮಾಡ್ತಾವ್ರೆ. ನಾವೆಲ್ಲ 35-40ಕ್ಕೆ ನಮಗೆ ಕಣ್ಣು ಕಾಣಿಕಿಲ್ಲ, ಏನು ಕಾಣಿಕಿಲ್ಲ. ಏನು ಯಾವಾಗಲೂ ಮೊಬೈಲ್ ಹಿಡ್ಕೊಂಡು ನೋಡ್ತಾ ಇರ್ತೀವಿ. ಅಷ್ಟಾರು ನಮ್ಮಮ್ಮವ್ರು ಭಾಳ ಅವ್ರೇನೋ ಚೆನ್ನಾಗಿ ಇನ್ನೂ ಚೆನ್ನಾಗಿ ನೋಡ್ಕೊಳ್ಳೋಣ ಅವ್ರನ್ನ. ಗೈಸ್ ಅಷ್ಟೇ.
ಹಾಗೆ ಏನು ಗೊತ್ತಾ, ನಮ್ಮ ಅಮ್ಮವ್ರಿಗೆ ಹೇಳ್ತಾ ಇದ್ವಿ, ನಮ್ಮ ಅಮ್ಮ ಅಪ್ಪಂಗೆ ಇಬ್ರಿಗೂ, ಅಪ್ಪ ಸುಮ್ಮನೆ ಊರಲ್ಲೆಲ್ಲ ಯಾಕೆ ಪಾಳತ್ತೀರಿ, ಬೇಡ ನಾವು ಇರೋ ಜಾಗಕ್ಕೆ ಬಂದ್ಬಿಡಿ ಅಂತ ಕೇಳಿದ್ರೆ ನಮ್ಮ ಅಮ್ಮ ಅಪ್ಪ ಏನಂತಾರೆ ಗೊತ್ತಾ, ಈಗಲೇ ಏನಕ್ಕಪ್ಪ ಜಮೀನು ನೋಡ್ಕೊಳ್ಳೋ ಯಾರು, ಹೆಂಗೋ ಈಗಲೇ ಶಕ್ತಿ ಇದ್ದಾಗಲೇ ದುಡ್ಕೊಂಡು ಇರ್ತೀವಿ, ಈಗಿರೋ ನಾವು ಹಳೆ ಜಾಗ ಎಲ್ಲ ಬಿಡೋಕ್ಕಾಗಲ್ಲ, ನಾವು ಬಿಟ್ಬಿಟ್ಟು ಬರೋಕ್ಕಾಗಲ್ಲ, ನೀವು ಮಾಡಿ ನೀವು ಎಲ್ಲ ಮನೆ ಎಲ್ಲ ಕಟ್ಟದ್ಮೇಲೆ ನಾವು ಬರ್ತೀವಿ ಕಣಪ್ಪ ಅಂತ ಹೇಳಿ ಅವ್ರು ಬರ್ತಿಲ್ಲ. ಹಾಗಾಗಿ ಈ ಸಮಸ್ಯೆ ಅಷ್ಟೇ. ಒಟ್ಟಲ್ಲಿ ಈಗ ಅಮ್ಮ ಚೆನ್ನಾಗವ್ರೆ, ಮಧ್ಯದಲ್ಲಿ ಹುಷಾರು ತಪ್ಪಿದಾಗ ಒಂದು ಸಮಸ್ಯೆ ಅಷ್ಟೇ. ಓಕೆ, ಇವತ್ತಿನ ಲಾಗ್ ಇಷ್ಟೇ. ಸ್ವಲ್ಪ ಅಲ್ಲಿ ಇನ್ನೊಂದು ಸ್ವಲ್ಪ ವೀಡಿಯೋಗಳು ಮಾಡಿದೆ, ಅವು ಹೋಗ್ಬಿಟ್ಟವೆ. ಅವು ಒಳ್ಳೆ ಫನ್ನಿಯಾಗಿ ನಮ್ಮ ಬಾವ ಒಳ್ಳೆ ಚೆನ್ನಾಗಿ ಕ್ವಾಟ್ಲಿನೂ ಮಾಡಿದ್ದ, ಚೆನ್ನಾಗಿತ್ತು. ಓಕೆ ಗೈಸ್, ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾಳೆ ಹೊಸ ಲಾಗ್ ಏನಾದ್ರು ತೊಗೊಬಿಡ್ತೀನಿ, ಚೆನ್ನಾಗಿರುತ್ತೆ. ತುಂಬ ಸಮಯಗಳು ಕೊಡೋಕ್ಕಾಗ್ತಿಲ್ಲ ಲಾಗ್ಗೆ, ಹೊಸ ಹೊಸ ವೀಡಿಯೋಗಳು ಮಾಡಬೇಕು ಅನ್ನೋದೇ ಆಗೈತೆ. ಮಾಡೋಕ್ಕಾಗ್ತಾಯಿಲ್ಲ, ಅಂದರೆ ಟೈಮ್ ಕೊಡೋಕ್ಕಾಗ್ತಾಯಿಲ್ಲ, ಕೆಲಸ ಬ್ಯುಸಿ, ಆ ಸಮಸ್ಯೆ ಈ ಸಮಸ್ಯೆ, ವ್ಯವಹಾರಗಳು ಎಲ್ಲಗಳ ಮಧ್ಯೆ ಡೈಲಿ ಲಾಗ್ನ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಓಕೆ, ಇನ್ನು ಮುಂದೆ ಏನಾದ್ರು ಚೆನ್ನಾಗಿ ಮಾಡೋಣ. ಓಕೆ ಗೈಸ್, ಥ್ಯಾಂಕ್ ಯು. ಇಲ್ಲಿ ತನಕ ನೋಡೋದಕ್ಕಾಗಿ ಧನ್ಯವಾದಗಳು. ಲವ್ ಯು ಆಲ್.